ನಮಸ್ಕಾರ, ಇದು ಕಿರಣ್ ಶಕ್ತಿ ನ್ಯೂಸ್. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಅಲಖನೂರ ಗ್ರಾಮದಲ್ಲಿ 6 ಎಕರೆ 17 ಗುಂಟೆ ಜಮೀನಿನ ವಿವಾದಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. ಸರ್ವೆ ನಂಬರ್ 7/4ರ ಜಮೀನಿಗೆ ಸಂಬಂಧಿಸಿದಂತೆ ಸಂಜೀವ ನಾಯಿಕ ಹಾಗೂ ಸಿದ್ದಪ್ಪ ನಾಯಿಕ ನಡುವೆ ವ್ಯಾಜ್ಯ ನಡೆಯುತ್ತಿದೆ ಎನ್ನಲಾಗಿದೆ. ಇದರ ನಡುವೆ ಜಮೀನು ಖರೀದಿಸಿರುವ ಹೊನ್ನಪ್ಪ ಲಗಳಿ ಅವರಿಗೆ ಜಮೀನಿಗೆ ಕಾಲಿಟ್ಟರೆ ಹೊಡೆಯುವುದಾಗಿ ಬೆದರಿಕೆ ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕೃಷಿ ಕೆಲಸಕ್ಕಾಗಿ ಜಮೀನಿಗೆ ತೆರಳಲು ಕೂಡ ಆತಂಕ ಎದುರಾಗಿದೆ ಎಂದು ಹೊನ್ನಪ್ಪ ಲಗಳಿ ಆರೋಪಿಸಿದ್ದಾರೆ. ಒಂದೆಡೆ ಜಮೀನಿನ ಹಕ್ಕಿನ ವಿವಾದ, ಮತ್ತೊಂದೆಡೆ ಖರೀದಿದಾರರಿಗೆ ಬೆದರಿಕೆಯ ಆರೋಪ. ಹಾಗಾದರೆ ಈ ಜಮೀನು ವಿವಾದದ ಅಸಲಿ ಸತ್ಯವೇನು? ಯಾರ ಪರ ದಾಖಲೆಗಳಿವೆ? ಬೆದರಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ? ಈ ಪ್ರಕರಣದ ಸತ್ಯಾಸತ್ಯತೆ, ದಾಖಲೆಗಳು ಮತ್ತು ಕಾನೂನು ಪ್ರಕ್ರಿಯೆಯ ಮೂಲಕ ಹೊರಬರಬೇಕಿದೆ. ಗ್ಯಾರಂಟಿ ಆಗುವ ಮತ್ತ ಟಕ್ಕೆ ಮತ್ ಕೆರೋನಾ ಅನ್ಪ ಒಳತಾನ ಫುಲ್ ಆಗುವ ಮಾತ್ರ ಇದಕ್ಕ ಗಚ್ಚ ಯಾಕ ನಿಮಗೇನ ಮುಚ್ಚ ಮಾತಾಡಂಗಿಲ್ಲ. ಕುದುರನ ಹೇಳ್ತಾನೆ, ನಾ ಏನ್ ಹೇಳ್ತಾನೆ ಈಗ ಹಂಗ ನೀವು ಅರ್ಧ ಅವ್ರ ವಿಷಯ ಏನಂದ್ರೆ ಅಲಕ್ನೂರ್ ಗ್ರಾಮದ 7/4 ಸರ್ವೆ ನಂಬರ್ ಅಲ್ಲಿ ಸಂಜು ಲಕ್ಷ್ಮಣ್ ಶಂಕರ್ ಶೆಟ್ಟಪ್ಪ ಹಾಗೂ ಲಕ್ಷ್ಮೀಬಾಯಿ ಶಂಕರ್ ಶೆಟ್ಟಪ್ಪ ಹಾಗೂ ಲಕ್ಷ್ಮಣ್ ಶಂಕರ್ ಶೆಟ್ಟಪ್ಪ ಇವರ ಜಮೀನನ್ನು ನನ್ನ ಹೆಂಡತಿಯಾದ ಸುನೀತಾ ಲಗಳಿ ಅವರಿಗೆ ಬರೆದು ಕೊಟ್ಟಿರುತ್ತಾರೆ. ಸದರಿ ಆ RTC ಪೈನಿ ಇಲ್ಲಿರುತ್ತದೆ. ಈ ಜಮೀನಿಗೆ ನೀರು ಹಾಸಲು ಹೋದಾಗ ಸಿದ್ದಪ್ಪ ಲಕ್ಕಪ್ಪ ನಾಯ್ಕ್ ಹಾಗೂ ಸಿದ್ದರಾಮ್ ಲಕ್ಕಪ್ಪ ನಾಯ್ಕ್, ಶಿವಪುತ್ರ ಕರಿಯಪ್ಪ ನಾಯ್ಕ್, ಮಾದೇವ್ ಕರಿಯಪ್ಪ ನಾಯ್ಕ್ ಇವರು 4 ಜನ ಕೂಡಿ ನಮಗೆ ಜೀವ ಬೆದರಿಕೆ ಹಾಕೋದು ಅಥವಾ ನಮ್ಮ ಆಳುಗಳು ಆ ಜಮೀನಿಗೆ ನೀರು ಹಾಯಿಸಲು ಹೋದಾಗ ನಿಮ್ಮನ್ನು ಹೊಡಿತೀನಿ ಬಡಿತೀನಿ ಅಂತ ಇದನ್ನು ಮಾಡೋದು. ಅದು ಹಾಗೆ ಇವರು ಸಂಜುಗೆ ಮತ್ತು ಅವರಿಗೆ ಏನಿದೆ ನಮಗೆ ಅದು ಗೊತ್ತಿಲ್ಲ. ಆದ್ರೆ ನಾವು ಇವರ ಜಮೀನನ್ನು ನಾವು ತೆಗೆದುಕೊಂಡಿರುತ್ತೇವೆ. ಸದರಿ ನಮ್ಮ ಆಳುಗಳಿಗೆ ಹೋದಾಗ 11/8/2026 ನೀರು ಹಾಯಿಸಲು ಹೋದಾಗ ನಿಮ್ಮನ್ನು ಕಡಿತೀವಿ ಮತ್ತು ಬಡಿಯುತ್ತೀವಿ ಎಂದು ನಮ್ಮ ಮೇಲೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಅದೇ ಕಾರಣ ನಾವು 12/8/2026 ಬಂದು ಹರಗಿರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುತ್ತೇವೆ. ದೂರಿನ ವಿಚಾರವಾಗಿ ಅವರು ಚೋಗಲಾ ಸರ್ ಅಂತ ಅವರು ಬಂದು ಅದನ್ನು ವಿಚಾರಣೆ ಮಾಡಿ ನಾವು ಜಗಳಾಡಬಾರ್ದು ಅಂತ, ಬೆಳೆದಾಡಬಾರ್ದು ಅಂತ ಅಲ್ಲಿಂದ ಜಮೀನಿನಿಂದ ನಮ್ಮನ್ನು ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕುಣಿಸಿರುತ್ತಾರೆ. ಆದ ಕಾರಣ ಅದೇ ದೂರನ್ನು ನಮಗೆ ಹಿಂದೂ ಪಡೆದುಕೊಳ್ಳದಿದ್ದರೆ ನಿಮಗೆಲ್ಲ ಸುಳ್ಳು FIR ಅನ್ನು ಮಾಡಿಸುತ್ತೇವೆ. ನಾವ ಹೊನ್ನಪ್ಪ ಅವ್ರಿಗೆ ಲಗಳಿ ಅವ್ರಿಗೆ ಹೊಲ ಕೊಟ್ಟಿವ್ರಿ. ಈಗ ಹೊಳ್ಳಿ ಮೊದಲ್ ನಾವ್ ಆಗ ಅವ್ರ ಕಡೆ ಬಡ್ಡಿ ಹಂಗ ನೋಂದ್ ಮಾಡ್ಕೊಂಡ ರೊಕ್ಕ ಕೊಟ್ಟಿದ್ರಿ. ಅವ್ರ 1,70,000 ರೀ. ಅದನ್ನ ಈಗ 10 ಬಡ್ಡಿ ಹಂಗ 10 ಲಕ್ಷ ರೂಪಾಯಿ ಅಂತ ಕೇಳಾಕತ್ತಾರ್ರಿ ಅವ್ರೀಗ. ನಾವ ಈಗ ಅದ್ನ ರೊಕ್ಕ ನಿಮ್ಗೆ ವಾಪಸ್ ಕೊಡ್ತೀವಿ, ಹೊಳ್ಳಿ ಏನೈತಿ ನಮ್ ಹೊಲ ನಮ್ಗೆ ಕೊಡ್ರಿ ಅಂತ ನಾವ್ ಕೇಳಾಕತ್ತಿದ್ವಿ ಅವ್ರನ್ನ. 1,70,000 ರೂಪಾಯಿ ತಗೊಂಡಿವ್ರಿ. ಬಡ್ಡಿ ಎಲ್ಲಾ ಕೂಡಿ ಚಕ್ರ ಬಡ್ಡಿ ಇವನ್ನ ಮಾಡಿ 10 ಲಕ್ಷ ಮಾಡ್ಯಾರ್ರಿ ಅವ್ರು. ಸಿದ್ದರಾಮ್ ನಾಯ್ಕ ರೀ, ಶಿಪು ನಾಯ್ಕ ಇವ್ರ ಅಷ್ಟು ಅಂತಂಬ್ರದಾರ್ರಿ, ಅಷ್ಟು ಇವ್ರಿ. ಮಾತುಕತೆ ಏನಿಲ್ರಿ, ನಾವ್ ರೊಕ್ಕ ನಾವು ನಿಮಗ್ ಕೊಟ್ಟು ನಮ್ಗ ಹೊಲ ಬಿಡ್ಬೇಕು ಅನ್ನೋದು ಇರ್ತಾರೆ. ನಾವು 1,70,000 ರೂಪಾಯಿ. ಈಗ 10 ಲಕ್ಷ ರೂಪಾಯಿ ಬೇಡಾಕೈತಿ. ಕೊಡ್ತೀವ್ರಿ ನಾವು. ಅವ್ರ ರೊಕ್ಕ ವಸ್ತು ಕೊಟ್ರಿ ನಮ್ಮ ಹೊಲ ಅವ್ರ ಏನ್ ಈಗ ಅದನ್ನ ನೋಂದ್ ಮಾಡೋ ಮುಂದೆ ಏನ್ ಎಷ್ಟು ಕೊಟ್ಟಿದ್ರಲ್ಲ ಅಷ್ಟು ಕೊಟ್ಟ ನಮ್ಮಲ್ಲ ನಾವು ಇದ್ ಮಾಡ್ಕೊತೀವ್ರಿ. ಅವ್ರ ರೊಕ್ಕ ತಗೋದಿಲ್ಲತ್ತಾರ್ರಿ, ಅವ್ರ ಹೊಲಾನ ಬೇಕತ್ತಾರ್ರಿ ಅವ್ರು. ಈಗ ನಮ್ಗ ಹೊಲ ಬೇಕ್ರಿ, ಏನೈತ್ರಿ ನಾವ ಏನೈತಿ ಅವ್ರ ರೊಕ್ಕ ಕೊಟ್ರಿ ನಮ್ ಹೊಲ ನಾವ ತಗೋತೀವ್ರಿ. ಇಲ್ರಿ ನಮ್ದೇನ್ ಹೊಲ ಬಿಟ್ರಿ ನಮ್ಗೇನ್ ಇದು ಸಮಸ್ಯೆ ಏನಿಲ್ರಿ. ಅವ್ರ ರೊಕ್ಕ ಅವ್ರ ಫೋನ್ ಕ್ಲಿಯರ್ ಆತಂದ್ರ ರೀ ನಮ್ಗೇನ್ ಇದೇನಿದೆ. ನಮ್ಮ ಹೆಸರು ಸಂಜು ಶಂಕರ್ ನಾಯ್ಕ ರೀ. ನಮ್ಮ ಹೆಸರು ಹೊನ್ನಪ್ಪ ಲಗಳಿ. ಈಗ ನಮ್ಮ ಹೆಸರಲ್ಲೇ ಕೆಲವು ಸುಳ್ಳು ಸುದ್ದಿ ಮಾಧ್ಯಮಗಳು ಇದೆ, ಕೆಲವು ಮಾಧ್ಯಮಗಳು ಸುಳ್ಳು ಸುದ್ದಿ ಹರಡಿಸಿದ್ದಾವೆ. ಅದನ್ನು ಸತ್ಯಾಸತ್ಯತೆ ಏನಿದೆ ಎಂದು ತಿಳಿದು ಅವರ ಮುಂದಿನ ಕ್ರಮ ತೋರಿಸಲು